ಹಲೋ ಗೈಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೋನಿಕಾ ವ್ಲಾಗ್ಸ್. ಇವತ್ತಿಂದ ನಮ್ಮೂರಲ್ಲಿ ಜಾತ್ರೆ ಸ್ಟಾರ್ಟ್ ಅಲ್ವಾ, ಹಾಗಾಗಿ ಕ್ಲೀನಿಂಗ್ ಕೆಲಸಗಳೆಲ್ಲನೂ ಕಂಪ್ಲೀಟು ಆಯಿತು. ಇನ್ನು ಇವತ್ತು ತಲೆಸ್ನಾನ ಮಾಡಿಕೊಂಡೆ. ಈ ನಡುವೆ ಎಲ್ಲನೂ ಸೋಮವಾರದಿಂದ ಕಂಟಿನ್ಯೂ ಆಗಿ ತಲೆಸ್ನಾನ ಮಾಡೋದೇ ಆಗೋಗಿದೆ. ಸೋಮವಾರ ಮಾಮೂಲಿ ಪೂಜೆ ಮನೆಯಲ್ಲಿ, ಮತ್ತು ಮಂಗಳವಾರನೂ ಪೂಜೆ ಇರುತ್ತೆ. ಇನ್ನು ಬುಧವಾರ ದೇವ್ರ ಮನೆಯೆಲ್ಲ ಕ್ಲೀನಿಂಗ್ ಕೆಲಸ ಇತ್ತು, ಹಾಗಾಗಿ ಅವತ್ತು ಮಾಡಿಕೊಂಡೆ. ಇನ್ನು ಇವತ್ತು ತಂಬಿಟ್ಟು ಮಾಡಬೇಕು, ಅಂದರೆ ದೀಪಗಳು ಮಾಡ್ತಾ ಇದ್ದೀರಿ ಬೆಳಗೋದಿಕ್ಕೆ ಅಂತ. ಶುಕ್ರವಾರ ದೀಪಗಳಿರುತ್ತೆ ನಮ್ಮೂರಲ್ಲಿ. ಇನ್ನು ಇವತ್ತು ನೈಟ್ಗೆ ತಂಬಿಟ್ಟು ಮಾಡಿಬಿಡ್ಬೇಕು. ಅದಕ್ಕೆ ಇವತ್ತು ತಲೆಸ್ನಾನ ಮಾಡಿದ್ದಾಯಿತು. ಮತ್ತು ನಾಳೆ ದೀಪಗಳಂತ ನಾಳೆ ಮಾಡಬೇಕು, ನಾಳಿದ್ದು ಶಿರಿರಣ ಅಂತ ನಾಳಿದ್ದು ಮಾಡಬೇಕಾಗುತ್ತೆ, ಮತ್ತು ಭಾನುವಾರ ಕರ್ಗ ಅಂತ ಅವತ್ತು ಮಾಡಬೇಕು, ಸೋಮವಾರನೂ ಮಾಡಬೇಕು. ಈ ನಡುವೆ ಅಂತೂ ಕಂಟಿನ್ಯೂ ಆಗಿ ತಲೆಸ್ನಾನ ಮಾಡ್ತಿದ್ದೀನಿ. ತುಂಬ ತಲೆ ನೋವ್ತಾ ಇದೆ. ನೈಟಲ್ಲಿ ಎಣ್ಣೆ ಇಟ್ಕೊಂಡ್ಬಿಡ್ತೀನಿ, ಬೆಳಗ್ಗೆ ಹೊತ್ತು ತಲೆಸ್ನಾನ ಮಾಡ್ತಿದ್ದೀನಿ. ಹಾಗಾಗಿದೆ ಈ ತಲೆನೋವಿಂದ. ಇನ್ನು ಇಲ್ಲಿ ಸ್ವಲ್ಪ ಮ್ಯಾಟ್ ಹಾಕಿದೆ ಅಲ್ವಾ, ಗ್ರೀನ್ ಮ್ಯಾಟು ಕಾಂಪೌಂಡಲ್ಲಿ. ಅದು ಎಲ್ಲಿಂದ ನೀರು ಬಂತು ಅಂತಲೇ ಗೊತ್ತಿಲ್ಲ. ಒಂದು ಸ್ವಲ್ಪ ಒದ್ದೆ ಆಗಿತ್ತು ಅಂತ ಅದನ್ನು ತೊಳೆದು ಅಲ್ಲಿ ಒಣಗಾಕ್ಬಿಟ್ಟು ಈ ಚೇರ್ಸ್ನ, ಅಂದರೆ ಸ್ಮಾಲ್ ಚೇರ್ಸ್ ತೊಗೊಂಡಿದ್ದೆ ಅಲ್ವಾ ಕುತ್ಕೊಳ್ಳೋಕ್ಕೆ ಅಂತ, ಅದನ್ನು ಸೈಡಲ್ಲಿ ಇಟ್ಟಿದ್ದೆ. ಅದು ಸ್ವಲ್ಪ ಒಣಗಿದ ಆದಮೇಲೆ ಮತ್ತೆ ಅಲ್ಲಿ ಹಾಕೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಒರೆಸ್ಬಿಟ್ಟು ಡ್ರೈ ಆಗಲಿ ಅಂತ ಬಿಟ್ಟಿದ್ದೆ. ಈಗ ಅಡುಗೆ ಮನೆಗೆ ಬಂದೆ. ಇವತ್ತು ಫಸ್ಟು ಇನ್ನು ದೀಪಗಳಿಗೆ ಅಕ್ಕಿ ನೆನೆ ಹಾಕೋದಿದೆ, ಹಾಗಾಗಿ ಇನ್ನು ಬೆಳಗ್ಗೆನೇ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದು ಆಯಿತು. ಇನ್ನು ಹೂವು ಇತ್ತು, ಹೂವು ಹುಡುಗಿ ಬಂದಿದ್ಲು ಮನೆ ಹತ್ರ, ಅದಕ್ಕೆ ಒಂದು ಸ್ವಲ್ಪ ಹೂವನು ತೊಗೊಂಡ್ಬಿಟ್ಟು ತಲೆಯಲ್ಲಿ ಮುಡ್ಕೊಳ್ಳೋದಕ್ಕೂ ಬೇಕು, ಕಳಶಕ್ಕೆ ದೇವ್ರ ಫೋಟೋಗೆಲ್ಲ ಬೇಕು. ಬಿಡಿ ಹೂವನೂ ಸ್ವಲ್ಪ ತರೋದಿದೆ, ಇನ್ನು ತೆಂಗಿನಕಾಯಿ ಕಳಶದ್ದೆಲ್ಲ ಏನೇನೋ ತರೋದಿದೆ, ಮಾರ್ಕೆಟ್ಗೂ ಹೋಗಬೇಕು. ಇನ್ನು ಆ ಕೆಲಸಗಳೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಬೆಳಗ್ಗೆನೇ ರೆಡಿ ಆಗೋಗ್ಬಿಟ್ಟೆ. ಫಸ್ಟು ಟೋನಿ ಬ್ರೂನೋಗೆ ಊಟಕ್ಕೆ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ಟೋನಿಗೆ ಅನ್ನ ಹರಿಸ್ತಿದ್ದೆ. ಬ್ರೂನೋಗೆ ಪೆಡಿಗ್ರಿ ಮಾಡಿಬಿಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟಿದ್ದೀನಿ ಅಂತಂದರೆ ಮಧ್ಯಾಹ್ನದವರೆಗೂ ನನ್ನ ಕೆಲಸ ನಾನು ಮಾಡ್ಕೊಬೋದು. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತೀರಾ ಪಲಾವ್ ಮಾಡಿದ್ದೆ, ಅಮ್ಮಗೆ ಇಷ್ಟ. ಇನ್ನು ಅನಿಕನ್ನು ತಿಂತಾಳೆ, ಅವಳಿಗೆ ಈ ರೀತಿ ಬಾತುಗಳು ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ. ಹೇಗಿದೆ ಅಂತ ಕೇಳ್ತಿದ್ರೆ ಚೆನ್ನಾಗಿದೆ ಅಂತ ಹೇಳ್ತಿದ್ಲು. ಇಷ್ಟ ಆಗಿರೋ ಫುಡ್ ಅಲ್ವಾ, ಹೇಗೆ ಮಾಡಿದ್ರು ತಿಂದ್ಬಿಡ್ತೀರಿ. ಇನ್ನು ನನ್ನ ವ್ಲಾಗ್ ನೋಡಿಕೊಂಡೇ ತಿಂತಿದ್ಲು. ನಮ್ಮ ಅನಿಕಾ ಬಂದರೆ ಯಾವಾಗೂ ನನ್ನ ವ್ಲಾಗೇ ನೋಡ್ತಿರ್ತಾಳೆ, ಶಾರ್ಟ್ಸು ಅಷ್ಟೇ, ಇಲ್ಲ ಲಾಂಗ್ ವೀಡಿಯೋಸಲ್ಲಿ ಅವಳಿಗೆ ಇಷ್ಟ ಆಗಿರೋ ವ್ಲಾಗ್ಸ್ ಇಟ್ಬಿಟ್ಟು ನೋಡ್ತಾ ಇರ್ತಾರೆ. ಇನ್ನು ನಮ್ಮಮ್ಮನೂ ಅಷ್ಟೇ, ಮೊಬೈಲಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಬರಲ್ಲ ಅಮ್ಮ ಮೊಬೈಲಲ್ಲಿ, ಹಾಗಾಗಿ ಇಲ್ಲಿ ಟಿ ವಿಯಲ್ಲೇ ಹಾಕಿರೋದ್ರಿಂದ ಅಮ್ಮನೂ ಅಷ್ಟೇ ಕುತ್ಕೊಂಡ್ಬಿಡ್ತಾರೆ ನೋಡೋದಕ್ಕೆ. ಇನ್ನು ನಾನು ತಂಬಿಟ್ಟಿಗೆ ಅಂತ ಹೇಳ್ಬಿಟ್ಟು, ಅಂದರೆ ಅಕ್ಕಿ ನೆನೆ ಹಾಕೋಣ ಅಂತ, ನಾವು ಸೊಸೈಟಿ ಅಕ್ಕಿನೇ ನೀಟಾಗಿ ತೊಳ್ಕೊಂಡು ಹಾಕ್ಕೊತೀನಿ ಯಾವಾಗೂ. ಇನ್ನು ಹೊಸ ಪಾತ್ರೆ ಇತ್ತು, ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ಒಂದು ಅರಿಶಿನದ ದಾರ ಒಂದು ಸ್ವಲ್ಪ ಕಟ್ಕೊಂಡು ಅಕ್ಕಿನ ಕ್ಲೀನ್ ಮಾಡಿಬಿಟ್ಟು ಅದರಲ್ಲೇ ಹಾಕಿ ಫಿಲ್ಟರ್ ನೀರು ಇರುತ್ತಲ್ವ ಅದನ್ನು ಹಾಕಬೇಕು. ಮತ್ತು ಇದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಚೆಂಬು ಇಟ್ಬಿಟ್ಟಿರ್ತೀನಿ. ಇವುಗಳಿಗೆಲ್ಲ ಅಂದರೆ ದೇವ್ರಿಗೇನಾದರೂ ಯೂಸ್ ಮಾಡೋದಕ್ಕೆ ನೀರಾಗಲಿ ಇಲ್ಲ ಕಳಶಕ್ಕೆಲ್ಲ ನೀರು ಹಾಕ್ತಿರಲ್ವ, ಅದಕ್ಕೆ ಅಂತಲೇ ಒಂದು ದೊಡ್ಡ ಚೆಂಬು ಇಟ್ಟಿರ್ತೀನಿ. ಆ ಚೆಂಬನ್ನ ಮೇಲೆ ಇಟ್ಬಿಟ್ಟಿರ್ತೀನಿ ಸರ್ಜಾ ಮೇಲೆ. ಇನ್ನು ಅದನ್ನು ತಗೊಂಡು ಅದರಲ್ಲೇ ನೀರು ಹಿಡಿದ್ಬಿಟ್ಟು ಚೆಂಬು ಅಷ್ಟೇ ಪಾತ್ರೆನೂ ಅಷ್ಟೇ ನೀಟಾಗಿ ತೊಳೆದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ತಂಬಿಟ್ಟು ಚೆನ್ನಾಗಿ ಬರಲಿ ಅಂತ ಹೇಳಿ ನೀರು ಹಾಕಿಬಿಟ್ಟು ಅದನ್ನು ಸೈಡ್ಗೆ ಇಟ್ಬಿಟ್ಟೆ. ಅಂದರೆ ಆಲ್ರೆಡಿ 2-3 ಸಲ ಅಕ್ಕಿನ ತೊಳೆದ್ಬಿಟ್ಟು ಇಟ್ಟಿರ್ತೀನಿ, ಚೆನ್ನಾಗಿ ಬರುತ್ತೆ. ತಂಬಿಟ್ಟು ಆದಮೇಲೆ ತೋರಿಸ್ತೀನಿ. ಬಟ್ ಇದು ಮಾಡಿದ್ನ ಹೊಟ್ಟೆ ಹಸಿವಾಗ್ತಾಯಿತ್ತು, ತಿಂದ್ಬಿಟ್ಟು ಆಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂದ್ಬಿಡ್ತಾ ಇದ್ದೀನಿ. ರಾತ್ರಿ ಮಾಡಿರೋ ಬೋಂಡ ಹೇಳಿದ್ರೆ ಅದನ್ನು ಹಾಕ್ಕೊಂಡು ಪಲಾವ್ ತಿಂತಾ ಇದ್ದೆ. ಇನ್ನು ತಿಂದಿದ್ದು ಆದಮೇಲೆ ಇವಾಗ ದೇವ್ರ ಮನೆ ಕ್ಲೀನಿಂಗ್ ಕೆಲಸಕ್ಕೆ ಬಂದೆ. ನನಗಿದೆ ಒಂದು ಹಾಫ್ ಡೇ ಟೈಮ್ ಇಡಿಸುತ್ತೆ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಟ್ಟೆ. ಇನ್ನು ಮಧ್ಯಾಹ್ನಕ್ಕೆ ಬೇಕಂದರೆ ರಸ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಬೇಗ ಕೆಲಸ ಮುಗ್ದಿದೆ ಅಂತಂದರೆ ಸಾಂಬಾರು ಏನಾದರೂ ಮಾಡ್ತೀನಿ, ಇಲ್ಲ ಅಂತಂದರೆ ಸಿಂಪಲಕ್ಕೆ ರಸನೇ ಮಾಡಿಬಿಟ್ಟು ಏನಾದರೂ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ದೇವ್ರ ಪಾತ್ರೆಗಳೆಲ್ಲ ನೋಡಿ ಯಾವ ಥರ ಕಲರ್ ಚೇಂಜ್ ಆಗೋಗಿದೆ ಅಂತ ಹೇಳಿ. ನಾವು ದೇವ್ರ ಪಾತ್ರೆ ಎಲ್ಲ ನಾನು ಈ ರೀತಿ ಹುಣಸೆಹಣ್ಣು ಹಾಕಿ ಮತ್ತು ಪೀತಾಂಬರಿ ಪೌಡ್ರಲ್ಲಿ ನೀಟಾಗಿ ಉಜ್ಜಿಬಿಟ್ಟು ಇಟ್ಟಿರ್ತೀನಿ. ತುಂಬ ಬೆಳ್ಳಕ್ಕಾಗುತ್ತೆ. ಆದರೆ ಏನು ಅಂತಂದರೆ ಈ ಸಾಂಬ್ರಾಣಿ ಧೂಪ ಹಾಕ್ತಿರಲ್ವ, ಆ ಧೂಪದಿಂದ ಈ ಥರ ಕಲರ್ ಚೇಂಜ್ ಆಗೋಗುತ್ತೆ. ನಾನು ದೇವ್ರ ಪಾತ್ರೆಗಳು ಆದರೆ ಒಬ್ಬರು ಕಾಮೆಂಟಲ್ಲಿ ಕೇಳಿದ್ರು, ನಾನು ವಾರಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ಕೊತೀನಿ. ದೇವ್ರ ಮನೆ ಫುಲ್ ಡೀಪ್ ಕ್ಲೀನಿಂಗ್ ಅಂತಂದರೆ, ಅಂದರೆ ದೇವ್ರ ಫೋಟೋಗಳೆಲ್ಲ ಒರೆಸಿ ದೇವ್ರ ಮನೆ ಸ್ಟೈಲ್ಸ್ ಎಲ್ಲ ಒರೆಸೋದಾದರೆ ನಾನು ಅಮಾವಾಸ್ಯೆಗೆ ಪೌರ್ಣಮಿಗೆ ಮಾಡ್ಕೊತೀನಿ. ದೇವ್ರ ಪಾತ್ರೆಗಳು ಮಾತ್ರ ಅಂದರೆ ಇವು ಮಾತ್ರನೂ ಈ ದೀಪಗಳು ಇವೆಲ್ಲನೂ ನಾನು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೊತೀನಿ. ಕೇಳಿದರು ಒಬ್ಬರು ಕಾಮೆಂಟಲ್ಲಿ, ಹಾಗಾಗಿ ಹೇಳ್ತಾ ಇದ್ದೆ. ಅವ್ರು ಕೇಳಿನೂ ಸುಮಾರು ದಿನಗಳೇ ಆಗಿತ್ತು, ಬಟ್ ವಿಡಿಯೋ ಮಾಡಿದವಾಗೆಲ್ಲ ಮರ್ತೋಗ್ತೀನಿ. ಅದ್ರ ಬಗ್ಗೆ ಹೇಳೋಣ ಅಂತ ಅಂದ್ಕೊತೀನಿ, ಮತ್ತು ಮರ್ತೋಗ್ಬಿಟ್ಟಿರ್ತೀನಿ. ಇವಾಗ ಹೇಗೋ ನೆನಪು ಬಂತು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದೆ. ಇದೆಲ್ಲ ತೊಳೆದಿದ್ದು ಆದಮೇಲೆ ನೋಡಿ ಎಷ್ಟು ಕ್ಲೀನಾಗಿ ಬರುತ್ತೆ. ಫಸ್ಟು ಹುಣಸೆಹಣ್ಣು ಹಾಕಿ ಪೀತಾಂಬರಿ ಹಾಕೋದ್ರಿಂದ ನಮಗೆ ತುಂಬ ಬೆಳ್ಳಗೂ ಆಗುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಮತ್ತು ನಾವು ತೆಗಿಯೋವರೆಗೂ ಸಾಂಬ್ರಾಣಿ ಧೂಪ ಹಾಕಿಲ್ಲ ಅಂತಂದರೆ 2 ವಾರ ಆದ್ರೂ ಸೇಮ್ ಇದೇ ಥರನೇ ಇರುತ್ತೆ. ಈ ಸಾಂಬ್ರಾಣಿ ಧೂಪ ಹಾಕೋದ್ರಿಂದ, ಸಾಂಬ್ರಾಣಿ ಹಾಕಿದ್ರೆ ಈ ರೀತಿ ಆಗೋದಿಲ್ಲ, ಬಟ್ ಧೂಪ ಹಾಕೋದ್ರಿಂದ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ.
ಈಗ ದೇವ್ರ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಆಯಿತು. ತುಂಬಾ ಟೈಮ್ ತಗೊಂತು. ಹಾಗಾಗಿ ಇನ್ನು ಟೈಮ್ 1:30 ಆಗಿದೆ. ಇನ್ನು ಈ ಟೈಮಲ್ಲಿ ಬೇಗ ಆಗೋದು ಅಂತಂದರೆ ಬೇಳೆ ಸಾರೇ ಅಲ್ವಾ. ಇನ್ನು ಬೇಳೆ ಸಾರು ಮಾಡೋಣ ಅಂತಂದರೆ ಬೇಡ ಅಂತಂದ್ಲು ನನ್ನ ಮಗಳು. ಹಾಗಾಗಿ ಇನ್ನು ಸ್ವಲ್ಪ ಸ್ಪೈಸಿಯಾಗಿ ರಸ ಮಾಡು ಅಂತಂದರು. ಇನ್ನು ಸರಿ ಅದು ಕೇಳಿ ಒಳ್ಳೆ ಕೆಲಸನೇ ಮಾಡಿದೆ. ಇನ್ನು ರಸನೇ ತಿಂತೀನಿ ಅಂತಂದ್ರಲ್ವಾ ಅಂತ ಹೇಳಿಬಿಟ್ಟು ರಸಕ್ಕೆ ಇಡ್ತಾ ಇದ್ದೆ. ನಾನು ಜೀರಿಗೆ ಮೆಣಸಿನ ರಸ ಮಾಡ್ತಾ ಇದ್ದೀನಿ. ಅಂತಂದರೆ ಹುಣಸೆಹಣ್ಣು ಟೊಮೆಟೊ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಇದಕ್ಕೆ ಫಸ್ಟು ಜೀರಿಗೆನೂ ಸ್ವಲ್ಪ ಮೆಣಸು ಹಾಕಿ ಈ ರೀತಿ ಪೌಡ್ರ್ ಥರ ಮಾಡ್ಕೊಂಡ್ಬಿಡ್ತೀನಿ. ಪೌಡ್ರ್ ಅಂತಂದರೆ ತೀರಾ ಪೌಡ್ರ್ ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿಬಿಟ್ಟು ಅರ್ಧಂಬರ್ಧಂ ರುಬ್ಕೊತೀನಿ. ಅಂದರೆ ನಾವು ಒರಳಲ್ಲಿ ಕುಟ್ಕೊತೀರಲ್ವ ಆ ರೀತಿ ಮಾಡ್ಕೊಂಡಿರ್ತೀನಿ. ಇದಕ್ಕೆ ಬೆಳ್ಳುಳ್ಳಿನೂ ಹಾಕೋದ್ರಿಂದ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇನ್ನು ಟೊಮೆಟೊ ಜಾಸ್ತಿ ಹಾಕ್ತೀನಿ ಅಂತ ಹೇಳಿದ್ನಲ್ವ, ನಾನು 5 ಟೊಮೆಟೊ ಅಷ್ಟು ತೊಗೊಂಡಿದ್ದೀನಿ. ಕಟ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರು. ಹಾಗಾಗಿ ಅದನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಇನ್ನು ಒಣಮೆಣ್ಸಿನ್ಕಾಯಿ ಹಾಕ್ತಾ ಇಲ್ಲ, ಖಾರದ ಪುಡಿ ಹಾಕಿ ಮಾಡ್ತಿದ್ದೀನಿ. ಅದ್ರ ಕಾಂಬಿನೇಷನ್ ಆಗಿ ಒಂದು ಪಲ್ಯ ಮಾಡ್ತಾಯಿದ್ದೆ ಮನೆಯಲ್ಲಿ. ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ ಇತ್ತು. ಇದನ್ನು ಹಾಕ್ಬಿಟ್ಟು ಒಂದು ಸಿಂಪಲ್ ಪಲ್ಯ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಚಪಾತಿಗೂ ಅಷ್ಟೇ ತುಂಬ ಚೆನ್ನಾಗೇ ಇರುತ್ತೆ. ಇನ್ನು ನೈಟಿಗೆ ಬೇಕಂದರೆ ಚಪಾತಿ ಮಾಡ್ಕೊಳ್ಳೋಣ ಈ ಪಲ್ಯಕ್ಕೆ. ಇವಾಗ ಸದ್ಯಕ್ಕೆ ತಿನ್ಕೊಳ್ಳಿ ಅಂತ ಹೇಳಿ ಮಾಡ್ತಿರೋದು. ಹಾಗಾಗಿ ಇದೆಲ್ಲ ತೊಗೊಂಡಿದ್ದೀನಿ. ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೆ. ಇನ್ನು ಆವಾಗಲೇ ಹೇಳ್ದಂಗೆ ಆದರೆ ರಸಕ್ಕೆ ಇದೆಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಒಗ್ಗರಣೆ ಹಾಕಿಲ್ಲ. ಅದು ಮತ್ತೆ ಒಗ್ಗರಣೆ ಹಾಕ್ತೀನಿ, ನಾನು ತೋರಿಸ್ಕೊಡ್ತೀನಿ. ಆವಾಗ ನಾನು ಯಾವ ರೀತಿ ಆ ರೆಸಿಪಿನ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ಮತ್ತು ಈಗ ಪಲ್ಯಕ್ಕೆ ಕಟ್ ಮಾಡ್ತಾ ಇದ್ದೆ. ಇದೆಲ್ಲ ಇಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ. ಇನ್ನೂ ದಪ್ಪ ಬೇಕಂದ್ರೂ ಕಟ್ ಮಾಡ್ಕೋಬೋದು. ಪಲ್ಯಕ್ಕೆ ಅಂತಂದರೆ ಇಷ್ಟು ಸಣ್ಣ ಇದ್ದರೆ ಚೆನ್ನಾಗಿರುತ್ತೆ. ಅದರಲ್ಲೂ ನಾವು ಇನ್ನು ನೈಟ್ಗೆ ಚಪಾತಿ ಅಂತನಲ್ವ, ಅದಕ್ಕೆ ಈ ರೀತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಆ ರೀತಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ತರಕಾರಿನ. ನಮಗೆ ಬೇಕು ಅಂತಂದರೆ ಇನ್ನೂ ಬೇರೆ ತರಕಾರಿಗಳು ಸಮೇತ ಹಾಕ್ಕೊಬೋದು. ಪಲ್ಯಕ್ಕೆ ಎಷ್ಟು ತರಕಾರಿ ಹಾಕಿ ಮಾಡಿದ್ರೆ ಅಷ್ಟೊಂದು ಹೆಲ್ದಿಯಾಗೂ ಇರುತ್ತೆ. ಪಲ್ಯ ಅಲ್ವಾ ತಿನ್ಕೊಂಡ್ಬಿಡ್ತಾರೆ. ಅದೇ ಸಾರಲ್ಲಿ ಹಾಕಿದ್ದೀರಿ ಅಂತಂದರೆ ಸೈಡ್ಗೆ ಎತ್ತಿಡ್ತಾರೆ ನನ್ನ ಮಕ್ಕಳು. ಹಾಗಾಗಿ ಇವಾಗ ಸದ್ಯಕ್ಕೆ ಇಷ್ಟು ತರಕಾರಿ ಇತ್ತು. ಈ 3 ತರಕಾರಿನ ಹಾಕ್ಕೊಂಡು ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ತಿದ್ದೆ. ತೊಗರಿಬೇಳೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಬಟ್ ತುಂಬ ನುಣ್ಣಗಾಗೋಗುತ್ತೆ. ಕುಕ್ಕರಲ್ಲಿ ವಿಸಿಲ್ಗಿಡೋದ್ರಿಂದ ನುಣ್ಣಗೆ ಆಗೋಗ್ಬಿಡುತ್ತೆ. ಅದೇ ಕಡಲೆಬೇಳೆ ಹಾಕ್ಕೊಂಡು ನಾನು ಮಾಡ್ಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಬೇಳೆ ಬಾಯಿಗೆ ಸಿಗುತ್ತೆ, ಚೆನ್ನಾಗೂ ಇರುತ್ತೆ. ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತಲ್ವ, ಚೆನ್ನಾಗಿರುತ್ತೆ. ಇನ್ನು ಅದಕ್ಕೆ ಮೇಯ್ನು ಇಂಗ್ರೀಡಿಯೆಂಟ್ಸ್ ಅಂದರೆ ಈ ಪೌಡರ್ ಅಂತೂ ಹಾಕಲೇಬೇಕು. ಇವತ್ತಂತೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಾನು ನಮ್ಮಮ್ಮ ಆಲ್ಮೋಸ್ಟ್ ಪಲ್ಯದಲ್ಲೇ ಅನ್ನನ ಮಿಕ್ಸ್ ಮಾಡಿಕೊಂಡು ತಿಂತೀರಿ, ಅಂದರೆ ಕಲಿಸ್ಕೊಂಡು ತಿಂತೀರಿ. ಹಾಗಾಗಿ ಈ ಪೌಡ್ರ್ ಜಾಸ್ತಿ ಹಾಕಿದಷ್ಟು ನಮಗೆ ಅನ್ನದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈ ಕಡಲೆ ಬೀಜದ್ದು ಖಾರ ಅಂತೀರಲ್ವ, ಆ ರೀತಿ ಖಾರದಲ್ಲಿ ಮಿಕ್ಸ್ ಮಾಡ್ಕೊಂಡು ತಿಂದಂಗಿರುತ್ತೆ ರುಚಿ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ತಿದ್ದೆ. ಆ ಖಾರ ಪೌಡ್ರಿಗೆ ನಾನು ಏನೇನು ಹಾಕ್ತೀನಿ ಅಂತಂದರೆ, ಅಂದರೆ ಕಡಲೆ ಬೀಜದ ಪೌಡ್ರಿಗೆ ಕಡಲೆ ಬೀಜಕ್ಕೆ ಸಿಪ್ಪೆ ಏನು ತೆಗಿಲಿಲ್ಲ, ಹಾಗೆ ಹಾಕ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ನೋಡಿ ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಅಂತಂದರೆ ಒಂದು ಬೆಳ್ಳುಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ. ಚಿಕ್ಕ ಬೆಳ್ಳುಳ್ಳಿಯಲ್ಲಿ ಖಾರ ಹಾಕ್ಕೊತಿದ್ದೆ. ನಾನು ಒಗ್ಗರಣೆ ಹಾಕಬೇಕಾದ್ರೆ ಖಾರ ಏನು ಯೂಸ್ ಮಾಡೋಕ್ಕೋಗಲ್ಲ. ಈ ಪೌಡ್ರಿಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಖಾರ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಯೂಸ್ ಮಾಡ್ಬೋದು. ನಾನು ಪುಡಿ ಉಪ್ಪೇ ಹಾಕ್ಕೊತಾ ಇದ್ದೀನಿ. ಅಂದರೆ ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಏನು ಹಾಕದಿರ ಈ ರೀತಿ ಪೌಡ್ರ್ ಮಾಡ್ಕೊಂಡ್ಬಿಡ್ಬೇಕು. ಪೌಡ್ರ್ ಮಾಡಿಕೊಂಡು ಸೈಡ್ಗೆ ತೆಗೆದಿಡ್ತಾ ಇದ್ದೀನಿ. ಕುಕ್ಕರಲ್ಲಿ ಆಲ್ರೆಡಿ ನಾನು ಇಟ್ಟಿದ್ನಲ್ವ, ಅಂದರೆ ಬೇಳೆ ಮತ್ತು ತರಕಾರಿ ಎಲ್ಲ ಹಾಕಿ ಇಟ್ಟಿದ್ದೆ. ಅದು ವಿಸಿಲ್ ಬಂದಿತ್ತು, ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಈಗ ರಸ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೆ. ರಾತ್ರಿ ಬೋಂಡ ಮಾಡಿದ್ದೆ ಅಂತ ಹೇಳಿದ್ನಲ್ವ, ಆದರೆ ಎಣ್ಣೆ ಒಂದು ಸ್ವಲ್ಪ ಇದ್ದರೆ ಅದನ್ನೇ ಹಾಕ್ತಿದ್ದೆ. ಹಾಗೇ ಇದ್ಬಿಟ್ಟಿದ್ದೀನಿ ಅಂತಂದರೆ ಅದೊಂದು ಸೈಡಲ್ಲಿ ಹಾಗೇ ಇದೋಗ್ಬಿಡುತ್ತೆ. ಈ ರೀತಿ ಸಾರುಗಳು ಹಾಕೋವಾಗ ಒಗ್ಗರಣೆಗೆ ತೊಗೊಂಡ್ಬಿಡ್ತೀನಿ ಆ ಎಣ್ಣೆ, ಅಂದರೆ ಲಾಸ್ಟಲ್ಲಿ ಉಳಿದಿರುತ್ತಲ್ವ ಅದನ್ನು. ಮತ್ತು ಈಗ ಬಂದು ಒಂದು ಪಾತ್ರೆ ಇಟ್ಟು ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಮತ್ತು ಸಾಸಿವೆ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ನಾನು ಆಗಲೇ ಮಸಾಲೆ ರೆಡಿ ಮಾಡ್ಕೊಂಡಿದ್ನಲ್ವ, ಅಂದರೆ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ ಹಾಕಿ ಅದನ್ನು ಕುಟ್ಟಿರೋ ಥರ ನಾನು ರೆಡಿ ಮಾಡ್ಕೊಂಡಿದ್ನಲ್ವ, ಅದನ್ನು ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ಟೆ. ನಮಗೆ ಒಣಗಿದ ಮೆಣಸಿನ್ಕಾಯಿ ಬೇಕು ಅಂತಂದರೆ ಆ ಟೈಮಲ್ಲಿ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ನಾವು ರುಬ್ಕೊಂಡಿರೋ ಟೊಮೆಟೊ ಇಲ್ಲಾಂತಂದರೆ ಹುಣಸೆಹಣ್ಣಿನ ರಸ ಆವಾಗ ಹಾಕಬೇಕಾಗುತ್ತೆ. ನಾನಾದರೆ ಖಾರದ ಪುಡಿ ಹಾಕೋದ್ರಿಂದ ಏನು ಮಾಡಿದೆ, ಆ ಪೌಡ್ರ್ ಹಾಕಿದ ತಕ್ಷಣ ರುಬ್ಕೊಂಡಿದ್ರಲ್ವ ಟೊಮೆಟೊ, ಅದನ್ನು ಹಾಕಿಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹುಣಸೆಹಣ್ಣನ್ನು ಹಾಕಿ ಖಾರದ ಪುಡಿ 1.5 ಸ್ಪೂನು ಇಲ್ಲ 2 ಸ್ಪೂನ್ ಅಷ್ಟೇ ಹಾಕ್ಕೊಬೇಕು. ಹುಳಿ ಹಾಕಿರೋದ್ರಿಂದ ನಮಗೆ ಖಾರ ಸ್ವಲ್ಪ ಜಾಸ್ತಿನೇ ಇರಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹಸಿ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಕೊಂಬಿಟ್ಟು, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಟ್ಟಿದ್ದೀರಿ ಅಂತಂದರೆ ನಮಗೆ ರಸ ರೆಡಿಯಾಗಿ ಹೋಗ್ಬಿಡುತ್ತೆ. ಇದು ಟೊಮೆಟೊ ರಸ ಅಂತಲೂ ಅಂತೀರಿ, ಇಲ್ಲ ಜೀರಿಗೆ ರಸ ಅಂತಲೂ ಅಂತೀನಿ ನಾನು. ಇನ್ನು ಅದು ರಸಕ್ಕೆ ಇಟ್ಬಿಟ್ಟು ಆ ಕಡೆ ರಸಕ್ಕೆ ಇಟ್ಬಿಟ್ಟು ಇವಾಗ ಪಲ್ಯಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಅಂತ ಮಾಡ್ತಿದ್ದೆ. ಸ್ವಲ್ಪ ಫಾಸ್ಟಾಗೆ ಮಾಡ್ತಿದ್ದೀನಿ, ಯಾಕಂದರೆ ರೆಸ್ಟ್ ಮಾಡಬೇಕು. ತುಂಬ ಕಾಲು ಪೇಯ್ನು, ಬ್ಯಾಕ್ ಪೇಯ್ನು ಬರ್ತಾ ಇದೆ. ಈ ನಡುವೆ ಜಾಸ್ತಿ ಕೆಲಸಗಳು ಹಾಕಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾಡಿದ ತಕ್ಷಣ
ಪೇಯ್ನ್ಸ್ ಸ್ಟಾರ್ಟ್ ಆಗೋಗ್ಬಿಡ್ತಾ ಇದೆ ನನಗೆ. ಅದರಲ್ಲೂ ಜಾಸ್ತಿ ಬ್ಯಾಕ್ ಪೇಯ್ನ್ ಬರ್ತಾ ಇದೆ. ಹಾಗಾಗಿ ಇನ್ನು ಪಲ್ಯ ಒಗ್ಗರಣೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಡ್ಬೇಕು. ಇನ್ನು ಪಲ್ಯಕ್ಕೂ ಅಷ್ಟೇ ನಾನು ಏನೇನು ಬೇಕೋ ಅವೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ನನಗೆ ಅದೊಂದು ಅಭ್ಯಾಸ. ನಾವು ಏನೇನು ಹಾಕ್ತೀರಿ ಇಂಗ್ರೀಡಿಯೆಂಟ್ಸು ಅದೆಲ್ಲ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಇಟ್ಕೊಂಡಿದ್ದೀನಿ ಅಂತಂದರೆ ನನಗೆ ಮಾಡಬೇಕಾದ್ರೆ ಈಸಿ ಅನಿಸುತ್ತೆ. ಒಂದು ಮರಿದೀರ ಹಾಕ್ತೀನಿ. ಹಾಗಾಗಿ ಮತ್ತು ಇದಕ್ಕೆ ನಾನು ಏನು ಹಾಕ್ತಿಲ್ಲ ಪಲ್ಯ ಒಗ್ಗರಣೆಗೆ, ಬರೀ ಈರುಳ್ಳಿ, ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಕರ್ಬೇವಿನ ಸೊಪ್ಪು, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು, ಯಾಕಂದರೆ ಪಲ್ಯ ಜಾಸ್ತಿ ಹಾಕಿರೋದ್ರಿಂದ. ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ತರಕಾರಿ ಬೇಯಿಸಿ ಇಟ್ಕೊಂಡಿದ್ರಲ್ವ ಅದನ್ನು ನೀರೆಲ್ಲ ಬಗ್ಸ್ಕೊಂಡ್ಬಿಟ್ಟು ಇದಕ್ಕೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಅದು ಮಿಕ್ಸ್ ಆದಮೇಲೆ ನಾವು ಆಗಲೇ ಕಡಲೆ ಬೀಜದ್ದು ಪೌಡ್ರ್ ಮಾಡ್ಕೊಂಡಿದ್ರಲ್ವ ಖಾರ, ಅದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಪಲ್ಯ ನೋಡಿ ರೆಡಿ ಆಯಿತು. ಹೇಳಿದ್ನಲ್ವ, ಅನ್ನಕ್ಕೂ ಅಷ್ಟೇ ಬಿಸಿ ಬಿಸಿಯಾಗಿ ವೈಟ್ ರೈಸ್ಗೆ ತಿನ್ನೋದಕ್ಕೆ ಇಷ್ಟ. ಅದಕ್ಕೆ ಸಿಂಪಲ್ಗೆ ರಸನೂ ಮಾಡ್ಕೊಂಡ್ಬಿಟ್ಟಿದ್ದು ಈಗ. ಮತ್ತು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ ವೈಟ್ ರೈಸ್ಗೆ ಇಟ್ಬಿಡ್ತಿದ್ದೆ. ಇನ್ನು ರಸ ಮಾಡಿರೋದ್ರಿಂದ ಮುದ್ದೆ ಏನೂ ಮಾಡ್ತಾಯಿಲ್ಲ. ನೈಟಿಗೆ ಹೇಗೋ ಚಪಾತಿ ಅಂತ ಹೇಳಿ ವೈಟ್ ರೈಸ್ಗೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡ. ಇನ್ನು ಮನೆ ಎಲ್ಲ ಕಸ ಅಲ್ಲಲ್ಲಿ ಬಿದ್ದಿತ್ತು. ಇನ್ನು ಅದು ಮಾಡ್ದಿರ ಕುತ್ಕೊಂಡಿದ್ದೀನಿ ಅಂತಂದರೆ ಕುತ್ಕೊಂಡಿದ್ದು ಹೋಗ್ಬಿಡ್ತೀನಿ. ಎದ್ದೊಳೋದಕ್ಕೆ ಮನಸ್ಸು ಬರೋದಿಲ್ಲ. ಹಾಗಾಗಿ ಫಸ್ಟು ಕಸ ಗುಡಿಸ್ಬಿಡೋಣ ಅಂತ ಮಾಡ್ತಿದ್ದೆ. ಜಾಸ್ತಿ ಕೆಲಸ ಮಾಡಿದವಾಗ ಇನ್ನೊಂದು ಚೂರು ಕೆಲಸ ಇತ್ತು ಅಂತ ಅಂದ್ಕೊಳ್ಳಿ, ಅವಾಗ ಕುತ್ಕೊಂಡು ರೆಸ್ಟ್ ಮಾಡಿದ್ದೀನಿ ಅಂತಂದರೆ ಮತ್ತೆ ನನ್ನ ಕೈಯಲ್ಲಿ ಎದ್ದು ಮಾಡೋಕ್ಕಾಗಲ್ಲ. ಅದಕ್ಕೆ ಕಷ್ಟ ಆದರೂ ಸರಿ, ಇಲ್ಲ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗ್ತಿದ್ರು ಸರಿ, ಫಸ್ಟ್ ಕೆಲಸ ಮಾಡಿಬಿಟ್ಟು ಕುತ್ಕೊಂಡು ರೆಸ್ಟ್ ಮಾಡಿಬಿಡ್ತೀನಿ. ಹಾಗಾಗಿ ಇನ್ನು ಗುಡಿಸ್ಕೊಂಬಂದ್ಬಿಡ್ತಿದ್ದೆ. ಇನ್ನು ಮನೇನೂ ಒರೆಸ್ಬೇಕು, ಯಾಕಂದರೆ ಇನ್ನು ದೀಪಗಳು ಮಾಡ್ತಿದ್ದೀರಲ್ವ, ಅಂದರೆ ತಂಬಿಟ್ಟು ಮಾಡ್ತಿದ್ದೀರಲ್ವ ನೈಟ್ಗೆ. ಈಗ ಮನೆ ಒರೆಸ್ಕೊಂಡಿದ್ದೀನಿ ಅಂತಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ನಾನು ಒರೆಸೋ ಕೆಲಸ ಇರೋದಿಲ್ಲ. ಹೋಗಿ ದೀಪಗಳು ಬೆಳ್ಕೊಂಬಂದ್ಬಿಡ್ಬೋದು. ಯಾಕಂದರೆ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗ್ತೀರಿ. ಅದು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಎಷ್ಟೊತ್ತಿಗೆ ಹೋಗ್ತೀನಿ, ಅಷ್ಟೊತ್ತಿಗೆ ಜನ ಎಷ್ಟೊಂದು ಇರ್ತಾರೆ ಅಂತ ಹೇಳಿಬಿಟ್ಟು ನಾಳೆ ಬರೋ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತು ಈಗ ಎಲ್ಲ ಗುಡಿಸ್ಕೊಂಬಂದ್ಬಿಡ್ತಿದ್ದೆ. ಇನ್ನು ಸೋಫಾ ಮೇಲೆಲ್ಲ ಪಾಪ ನಮ್ಮ ಮನೆ ಕನೆ ಕ್ಲೀನ್ ಮಾಡಿದ್ಲು. ಇನ್ನು ನಮ್ಮಮ್ಮ ಒರೆಸ್ಕೊಂಬಂದ್ಬಿಡ್ತೀನಿ, ಒಂದು ಸ್ವಲ್ಪ ಹೊತ್ತು ನೀನು ರೆಸ್ಟ್ ಮಾಡು ಅಂತಂದರು. ಸರಿ ಅಂತಂದೆ. ಇಲ್ಲಿ ಬಂದು ಮ್ಯಾಟ್ ಸ್ವಲ್ಪ ಡ್ರೈ ಆಗಿತ್ತು. ಅದೇ ಮ್ಯಾಟು ಡ್ರೈ ಆಗಿತ್ತು, ಬಟ್ ಕಾಂಪೌಂಡಲ್ಲೂ ಫುಲ್ಲು ನೀಟಾಗಿ ಒಣಗ್ಕೊಂಡ್ಬಿಟ್ಟಿದೆ ನೋಡಿ, ಒಂಚೂರು ನೀರಿಲ್ಲ. ಇನ್ನು ಅದನ್ನು ಇಟ್ಬಿಡ್ತಿದ್ದೆ. ನನಗೆ ಒಂದು ಸಲ ಸೆಟ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ ಮತ್ತೆ ನನಗೆ ಹಾಗೇ ಇರಬೇಕು ನೋಡೋವಾಗ. ಒಂದು ಸಲ ಇಷ್ಟ ಆಯಿತು ಅಂತ ಅಂದ್ಕೊಂಡ್ರೆ ನಾನು ಅದನ್ನೇ ಫಾಲೋ ಆಗ್ತೀನಿ. ಅದಕ್ಕೆ ಮತ್ತೆ ಕಾಂಪೌಂಡಲ್ಲಿ ಆ ರೀತಿ ಸೆಟ್ ಮಾಡಿಬಿಟ್ಟು ಬಂದುಬಿಟ್ಟೆ. ಕುತ್ಕೊಳ್ಳೋದಕ್ಕೂ ಚೆನ್ನಾಗಿದೆ. ಹಾಗಾಗಿ ಮತ್ತು ಇಲ್ಲಿ ಬಂದು ಡೈನಿಂಗ್ ಹಾಲಲ್ಲಿ ಫ್ಯಾನ್ ಹಾಕೋಗಿ ಕುತ್ಕೊಂಡು ನೋಡಿದ್ರೆ ನನಗೆ ಫೋಟೋ ಫ್ರೇಮ್ ಕಾಣಿಸ್ತು. ಇದನ್ನು ಕ್ಲೀನ್ ಮಾಡಿರಲಿಲ್ಲ, ಎಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿ ಒರೆಸಿರಲಿಲ್ಲ, ಅಂದರೆ ಧೂಳೆಲ್ಲ ಉದುರಿಸಿದ್ದೆ. ಬಟ್ ಈ ಫೋಟೋ ಫ್ರೇಮ್ನ ನಾನು ವಾಶ್ ಮಾಡಿರಲಿಲ್ಲ. ನೋಡಿ ಎಷ್ಟು ಧೂಳು ಕುತ್ಕೊಂಡಿದೆ ಅಂತ ಹೇಳಿ. ಇವಾಗ ಅದಕ್ಕೆ ಹೋಗಿ ಈ ಮೂರನ್ನು ನೀಟಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಬಂದುಬಿಟ್ಟು ಎಷ್ಟು ಫ್ರೆಶ್ ಆಗಿ ಚೆನ್ನಾಗಿ ಕಾಣ್ತಿದೆ ಅಂತ ಹೇಳಿಬಿಟ್ಟು ಇನ್ನು ಈ ಕೆಲಸನೂ ಮುಗೀತು. ಇಲ್ಲಿ ಕುತ್ಕೊಂಡಿದ್ದ ತಕ್ಷಣ ಎಂಟ್ರೆನ್ಸ್ಗೆ ಕಾಣುತ್ತೆ, ಹಾಗಾಗಿ ಅದನ್ನು ಹಾಕಿಬಿಟ್ಟು ಎಲ್ಲ ಮಾಡಿದ್ದೆ. ಮತ್ತು ಡೈನಿಂಗ್ ಹಾಲಲ್ಲಿ ಈ ದೇವ್ರ ಫೋಟೋಸ್ಗಳನ್ನ ಮರ್ತೋಗ್ಬಿಟ್ಟಿದ್ದೆ. ಹಾಗಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲಿಂದಲ್ಲಿ ಸೆಟ್ ಮಾಡಿ ಇಟ್ಬಿಟ್ಟೆ. ಇವಾಗ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಿದೆ. ಅಂದರೆ ಧೂಳಿತ್ತು ಅಂತಂದರೆ ಎಷ್ಟು ಕಲರ್ ಡಲ್ ಆಗೋಗ್ಬಿಡುತ್ತೆ. ಆ ಫೋಟೋಸಲ್ಲಿ ಏನು ಕಳೆನೇ ಕಾಣೋದಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಅವಾಗವಾಗ ತೊಳಿತಾ ಇದ್ರು ಹೋಗ್ಬಿಡುತ್ತೆ, ಒರೆಸ್ಕೊಂಡ್ಬಿಡ್ತೀನಿ. ಬಟ್ ತಿಂಗಳಿಗೊಂದ್ಸಲಿ ತೊಳ್ಕೊಂಬಿಡ್ತೀನಿ. ತೊಳೆದಿದ್ದೀನಿ ಅಂತಂದರೆ ಫ್ರೆಶ್ ಆಗಿ ನೀಟಾಗಿ ಕಾಣುತ್ತೆ. ಇಲ್ಲಾಂತಂದರೆ ಬ್ರಷಲ್ಲಿ ಧೂಳು ಉದುರಿಸ್ಬಿಟ್ಟು ತೊಳೆದ್ರೆ ಇನ್ನೂ ಕ್ಲೀನಾಗಿರುತ್ತೆ. ಹಾಗೆ ಮಾಡಿಕೊಂಡೆ. ಇನ್ನು ನಾನು ಈ ಕೆಲಸ ಎಲ್ಲ ಮಾಡ್ಕೊತಿದ್ರೆ ಅಮ್ಮ ಇನ್ನು ಸಾಕಾಗಿದೆ ಕುತ್ಕೋ ಅಂತ ಹೇಳಿಬಿಟ್ಟು ಮನೆ ಒರೆಸೋದಕ್ಕೆ ಹೇಳಿದ್ರು. ಬೇಡ ನಾನು ಮಾಡ್ಕೊತೀನಿ ನಿಧಾನ ಅಂತಂದ್ರು. ಬೇಡ ಮಾಡಿಬಿಡೋಣ ಅಂತಂದರು. ಸಾಯಂಕಾಲಕ್ಕೆ ಒರೆಸ್ಕೊಂಡಿದ್ದಿದ್ರು ಆಗಿರೋದು. ನಾನು ನೈಟ್ಗೆ ದೀಪಗಳು ಮಾಡೋದು, ಅಂದರೆ ತಂಬಿಟ್ಟು ಮಾಡೋದು. ಅಮ್ಮ ಕೇಳಲಿಲ್ಲ, ಸರಿ ಎಲ್ಲ ಕ್ಲೀನ್ ಮಾಡಿದೀಯಾ ಅಲ್ಲ, ಇನ್ನು ಮನೆ ಒಂದು ಯಾಕೆ ಬ್ಯಾಲೆನ್ಸ್ ಬಿಡೋದು, ಇನ್ನು ಅದನ್ನು ಒರೆಸ್ಬಿಡ್ತೀನಿ ಅಂತ ಒರೆಸ್ತಿದ್ರು. ನಾನು ಒಂದು ಸ್ವಲ್ಪ ಟೀ ಕುಡ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಹೇಳಿ ಟೀಗೆ ಇಡ್ತಾಯಿದ್ದೆ. ಬೆಳಿಗ್ಗೆ ಹೊತ್ತು ಕುಡಿಯೋದಕ್ಕೆ ಹೋಗ್ತಿಲ್ಲ, ಮಧ್ಯಾಹ್ನದ ಹೊತ್ತು ಮಾತ್ರನೇ. ಟಿಫನ್ ಆದಮೇಲೆ, ಇಲ್ಲಾಂತಂದರೆ ಮಧ್ಯಾಹ್ನದಲ್ಲಿ ಬೇಕಾ ಈ ಬಿಸಿಲಲ್ಲಿ ಅಂದರೆ. ಬಟ್ ಕುಡಿದ್ರೆ ಒಂದು ಸ್ವಲ್ಪ ಮೈಂಡ್ ರಿಲೀಫ್ ಅನಿಸುತ್ತೆ ನನಗೆ. ಹಾಗಾಗಿ ಕುತ್ಕೊತಿದ್ದೆ ಫ್ಯಾನ್ ಹಾಕ್ಕೊಂಡು. ನಾನು ಅಲ್ಲಿ ಕುತ್ಕೊಂಡಿದ್ದ ತಕ್ಷಣ ನಮ್ಮ ಬ್ರೂನೋ ಓಡಿ ಬರ್ತಾನೆ ನನ್ನ ಹತ್ರಕ್ಕೆ. ಅದಕ್ಕೆ ಅವನನ್ನು ಎತ್ತಿ ಡೈನಿಂಗ್ ಟೇಬಲ್ ಮೇಲೆ ಬಿಟ್ಟೆ. ಅಲ್ಲೂ ನೋಡಿ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರೋದಿಲ್ಲ. ಅವನನ್ನು ಇಳಿಸಿದ ತಕ್ಷಣ ಒರೆಸ್ಕೊಂಡ್ಬಿಡ್ತೀನಿ, ಯಾಕಂದರೆ ಊಟ ಮಾಡ್ತಾರಲ್ವ ಡೈನಿಂಗ್ ಟೇಬಲ್ ಮೇಲೆ. ಹಾಗಾಗಿ ಬಟ್ ನಾನು ಕುತ್ಕೊಂಡ್ರೆ ಇನ್ನು ಅವ್ನು ಬರ್ತಾನೆ, ಇನ್ನೇನು ಮಾಡೋದು ಚಿಕ್ಕ ಮಗು ಅಂತ ಎತ್ತಿ ಮೇಲೆ ಬಿಡ್ತೀನಿ. ನೋಡಿ ಎಲ್ಲ ಟವಲ್ಸ್ ಎಲ್ಲನೂ ಹ್ಯಾಂಡ್ ಟವಲ್ಸ್ ಎಲ್ಲ
ಹೀಗೆ ನಾನು ಕ್ಲೀನ್ ಮಾಡ್ತಾ ಇದ್ದರೆ ಗಲೀಜಾಗುತ್ತಲ್ಲ, ಇದೇ ರೀತಿಯೇ ಮಾಡೋದು ಇವರು. ಇವ್ರ ಜೊತೆಗೆ ನನ್ನ ಮಕ್ಕಳಿಬ್ರು ಸೇರಿಕೊಂಡು ಗಲೀಜು ಮಾಡ್ತಾ ಇರ್ತಾರೆ. ಇನ್ನು ಕ್ಲೀನ್ ಮಾಡ್ಕೊಂಡು ಬರ್ತಾ ಇರ್ತೀನಿ, ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ನಮ್ಮ ಮನಿಕ ಈಗ ತಲೆ ಸ್ನಾನ ಮಾಡ್ಕೊಂಬಂದ್ಲು. ಹಾಗಾಗಿ ಇನ್ನು ಬಿಸಿಲಲ್ಲಿ ಹೊರಗಡೆ ಹೋಗಿ ತಲೆ ಹಾರಿಸ್ಕೊಳಕ್ಕಾಗಲ್ಲ ಅಂತ ಇಲ್ಲೇ ಫ್ಯಾನ್ ಕೆಳಗಡೆ ತಲೆ ಹಾರಿಸ್ತಾ ಇದ್ದೆ. ಇನ್ನು ಈಗ ನೋಡಿ ಅಕ್ಕಿನ ಒಣ ಹಾಕಬೇಕು, ಅಂದರೆ ಒಣಗಿಸ್ಬಿಟ್ಟು ಆಮೇಲೆ ಪೌಡ್ರ್ ಮಾಡ್ಕೊಂಬರೋದಲ್ವ. ಹಾಗಾಕ್ಬಿಟ್ಟು ಅಕ್ಕಿ ಹಾರಲಿ ಅಂತ ಡೈನಿಂಗ್ ಟೇಬಲ್ ಮೇಲೆ ಹಾಕೋಣ. ಕೆಳಗಡೆ ಇನ್ನು ಟೋನಿ ಬ್ರೂನದೇನಾದರೂ ಕೂದಲಿಗೆ ಬೀಳುತ್ತೆ ಅಂತ ಹೇಳಿಬಿಟ್ಟು ಡೈನಿಂಗ್ ಟೇಬಲ್ ಮೇಲೇ ಹಾಕ್ಬಿಡ್ತಾ ಇದ್ದೆ. ಅದಕ್ಕೆ ಒರೆಸ್ಬಿಟ್ಟು ಒಂದು ಕ್ಲಾತ್ ತಗೊಂಡು ನೀಟಾಗಿ ಒರೆಸ್ಬಿಟ್ಟು ಆ ಸೀರೆ ಹಾಕ್ತಿದ್ದೆ. ಆ ಸೀರೆ ಅಕ್ಕಿಗೆ ಅಂತಂದರೆ ದೀಪಗಳಿಗೆ ತಂಬಿಟ್ಟು ಮಾಡ್ತೀರಲ್ವ, ಆವಾಗ ಅಕ್ಕಿ ಒಣಗಾಕ್ಕೊಳ್ಳೋದಕ್ಕೆ, ಆಮೇಲೆ ಕಚ್ಚಾ ಇಕ್ಕೆ ಮಾಡ್ತೀರಲ್ವ, ಆವಾಗ ಅಕ್ಕಿ ಈ ರೀತಿ ಹಾರಿಸ್ಕೊಳ್ಳೋದಕ್ಕೆ ಅಂತಲೇ ಈ ಸೀರೆನ ಇಟ್ಬಿಟ್ಟಿದ್ದೀನಿ, ಕಾಟನ್ ಸ್ಯಾರಿ. ಅದ್ರ ಮೇಲೇ ಅಕ್ಕಿನ ಹಾರಿಸ್ಕೊಳ್ಳೋದು. ಹಾಗಾಗಿ ಅಕ್ಕಿ ಹಾಕ್ತಾಯಿದ್ರು ಅಮ್ಮ. ಇನ್ನು ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಇದು ಬಂದರೆ ಸಾಯಂಕಾಲ ಇನ್ನು ತಂಬಿಟ್ಟಿಗೆ ಅಂತ ಹೇಳಿ ಅಕ್ಕಿನೆಲ್ಲನೂ ಮಿಷಿನ್ಗೆ ಹಾಕ್ಕೊಂಡು ಹಿಟ್ಟು ಮಾಡಿ ತೊಗೊಂಬಂದಿದ್ರು. ಇನ್ನು ಅದನ್ನು ಒಂದು ಸೈಡ್ಗೆ ಇಟ್ಟಿದ್ದೀನಿ. ಈಗ ಬಂದು ಅದಕ್ಕೆ ಅಂದರೆ ತಂಬಿಟ್ಟಿಗೆ ಕಡಲೆ ಬೀಜನೂ, ಹುರ್ಗಡ್ಲೆ, ಯಾಲಕ್ಕಿ ಇವೆಲ್ಲನೂ ಪೌಡ್ರ್ ಮಾಡಿ ಹಾಕೋಣ ಅಂತ ಹೇಳಿ ಅದಕ್ಕೆ ಕಡಲೆ ಬೀಜ ಎಲ್ಲ ಹುರ್ಕೊತಾ ಇದ್ದೆ. ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಹುರ್ಗಡ್ಲೆ ಮತ್ತು ಕಡಲೆ ಬೀಜ, ಯಾಲಕ್ಕಿನೂ ಅದರಲ್ಲೇ ಹಾಕಿ ಪೌಡ್ರ್ ಮಾಡ್ಕೊತಿದ್ದೆ. ಈಗ ತಂಬಿಟ್ಟಿಗೆ ಪಾಕ ಎತ್ತೋಣ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ಅಮ್ಮ ಇದ್ದಾರಲ್ವ, ನಾನು ಅಮ್ಮ ಇಬ್ಬರು ಸೇರಿ ತಂಬಿಟ್ಟು ಮಾಡಿ ಇಟ್ಬಿಟ್ಟು ಇನ್ನು ಹಸಿ ಕರ್ಗ ಬರುತ್ತೆ, ಹಸಿ ಕರ್ಗ ನೋಡೋದಕ್ಕೆ ಹೋಗಬೇಕು ಅಂತಂತಿದ್ದಾಳೆ ನನ್ನ ಮಗಳು. ಆಗಲೇ ನೋಡಿದ್ಲಲ್ವ, ಅವಳು ಬಂದು ಅದನ್ನೇ ಕೇಳ್ತಾ ಇದ್ದಿದ್ದು, ಕರ್ಗ ನೋಡೋದಕ್ಕೆ ಹೋಗೋಣ ಅಂತ. ಮನೆಯದಲ್ಲೇ ಕೆಲಸ ಸಾಕಷ್ಟು ಇದೆ, ಮಾಡೋದಿದೆ ಅಂತಂತಿದ್ರು. ಅವ್ರು ಕೇಳೋದಿಲ್ಲ ಮಕ್ಕಳು, ಹೋಗಬೇಕು ಅಂತಾರೆ. ಇನ್ನು ವರ್ಷಕ್ಕೊಂದ್ಸಲಿ ಜಾತ್ರೆ, ಪ್ರತಿಯೊಂದು ನೋಡಬೇಕು ಅನ್ನೋ ಆಸೆ ಮಕ್ಕಳಿಗೆ. ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ತಂಬಿಟ್ಟು ಮಾಡ್ತಾಯಿದ್ದೀನಿ. ಯಾಕಂದರೆ ಬರೋದ್ರೊಳಗಡೆ ಎಷ್ಟೊತ್ತಾಗುತ್ತೋ ಏನೋ ಅಲ್ವಾ, ಜನ ಜಾಸ್ತಿ ಇರ್ತಾರೆ, ಟೈಮಿಂಗ್ಸ್ ಬೇರೆ ಇರೋದಿಲ್ಲ, ಯಾವ ರೋಡಲ್ಲಿ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಾವು ಹೋಗ್ತಿರೋದು ನಮ್ಮ ಗ್ರಾಮ ದೇವತೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀರಿ. ಅಲ್ಲಾದರೆ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿ ನೋಡ್ಬೋದು ಅಂತ ನೋಡೋಣ. ನಾನು ಇಷ್ಟು ವರ್ಷ ಆಗಿದೆ, ಬಟ್ ಹಸಿ ಕರ್ಗ ಎಲ್ಲ ನೋಡೋದಕ್ಕೆ ಏನೂ ಹೋಗಿಲ್ಲ. ಬರೀ ಕರ್ಗ ನಮ್ಮ ಮನೆ ಮುಂದೆ ರೋಡಲ್ಲಿ ಬರುತ್ತೆ, ಅಲ್ಲಿ ಪೂಜೆಗೆ ಕೊಡ್ತೀರಿ, ಅಲ್ಲಿ ನೋಡ್ತಿದ್ದೆ. ಈ ರೀತಿ ಎಲ್ಲ ಹೋಗಲ್ಲ, ಯಾಕಂದರೆ ನೈಟ್ ಹೊತ್ತು ತುಂಬ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಮನೆಯದೆಲ್ಲ ಇದು ಹೋಗ್ತಾ ಇದ್ದೆ. ಅದೇ ನನ್ನ ಮಗಳು ಬೈತಾಳೆ, ಪ್ರತಿಯೊಂದು ನೋಡಬೇಕಮ್ಮ, ಹೋಗಿ ನೋಡ್ಕೊಂಬರೋದ್ರಲ್ಲಿ ತಪ್ಪೇನೂ ಇಲ್ಲ. ಕರ್ಗ ಆಗುತ್ತೆ ಅಂತಂದರೆ ವರ್ಷಕ್ಕೊಂದ್ಸಲ ಯಾಕೆ ಮಿಸ್ ಮಾಡ್ಕೊತೀಯ ಅಂತ ಹೇಳ್ಬಿಟ್ಟು, ನನಗೆ ಕೆಲಸಗಳೇ ಸಾಕಾಗ್ಬಿಡುತ್ತಲ್ವ, ಹಾಗಾಗಿ ಇದು ಹೋಗ್ತೀನಿ. ಅವ್ರು ವೀಡಿಯೋ ಮಾಡ್ಕೊಂಬರ್ತಾರಲ್ವ, ಅದರಲ್ಲಿ ನೋಡ್ತೀನಿ, ಇಲ್ಲ ಲೈವ್ ಕೊಟ್ಟಿರ್ತಾರೆ ನಮ್ಮ ಟಿ ವಿಯಲ್ಲಿ, ಇನ್ನು ಅದರಲ್ಲಿ ನೋಡಿಬಿಡ್ತೀನಿ. ಅಷ್ಟೊಂದು ಜನಗಳಿರ್ತಾರೆ, ಅಲ್ಲಿ ಹೋಗಿ ನೋಡ್ಕೊಂಡು ಬರೋದಕ್ಕೆ ಕ್ಲಾರಿಟಿಯಾಗೂ ಕಾಣೋದಿಲ್ಲ ಅಂತ ಹೇಳಿ ಟಿ ವಿಯಲ್ಲಿ ನೋಡ್ತೀನಿ. ಬಟ್ ನನ್ನ ಮಗಳಿಗೆ ಆಗೋಗಿ ಡೈರೆಕ್ಟಾಗಿ ನೋಡೋದಕ್ಕೆ ಇಷ್ಟ. ಹಾಗಾಗಿ ಇನ್ನು ಇವತ್ತು ಹೋಗ್ತಾ ಇದ್ದೀರಿ ಹಸಿ ಕರ್ಗನ್ ನೋಡೋದಕ್ಕೆ. ಅದಕ್ಕೂ ಮುಂಚೆ ತಂಬಿಟ್ಟು ಮಾಡಿ ಇಟ್ಬಿಟ್ಟು ಹೋಗೋಣ. ಇನ್ನು ನೈಟ್ ಬಂದ ತಕ್ಷಣವೇ ಲೇಟಾಗಿ ಹೋಗುತ್ತೆ, ಊಟ ಮಾಡಿ ಮಲಗ್ಬೋದು ಅಂತ ಹೇಳಿಬಿಟ್ಟು ಮಾಡ್ತಿದ್ದೆ. ಈಗ ಟೈಮ್ ಬಂದು 7:30 7:45 ಆಗಿದೆ. ಮಾಡ್ತಿದ್ರಿ ನನಗೆ ಅಂದರೆ ತಂಬಿಟ್ಟಿಗೆ ಸ್ವಲ್ಪ ಗಟ್ಟಿ ಪಾಕ, ಕಜ್ಜಾಯಕ್ಕೆ ಸ್ವಲ್ಪ ಮೆತ್ತು ಪಾಕ. ನನಗೆ ಅಭ್ಯಾಸ ಆಗೋಗಿದೆ. 2-3 ಸಲ ಮಾಡಿದ್ನ, 2-3 ಸಲ ಕೆಟ್ಟೋಯ್ತು, ಬಂದಿಲ್ಲ ಚೆನ್ನಾಗಿ. ಮತ್ತೆ ಮಾಡ್ತಿದ್ದೆ, ಅದು ಬಂದ್ಬಿಡ್ತು, ಅಭ್ಯಾಸನೂ ಆಗೋಗಿದೆ ಈಗ. ಹಾಗಾಗಿ ಯಾರನ್ನೂ ಕೂಗೋದಕ್ಕೆ ಹೋಗೋದಿಲ್ಲ. ಫಸ್ಟ್ ಆದರೆ ಕರಿತಿದ್ದೆ, ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ. ನಾವು ಕರೆದವಾಗ ಅವ್ರು ಬಿಹೇವ್ ಮಾಡೋ ರೀತಿ ಇವೆಲ್ಲ ಒಂದು ಸ್ವಲ್ಪ ಜಾಸ್ತಿನೇ ಬೇಜಾರಾಗೋಗ್ಬಿಡ್ತಾ ಇತ್ತು. ಹಾಗಾಗಿ ಯಾರನ್ನೂ ಕೂಗೋದಕ್ಕೆ ಹೋಗೋದಿಲ್ಲ. 2-3 ಸಲ ಟ್ರೈ ಮಾಡಿಕೊಂಡೆ ನಾರ್ಮಲ್ ಟೈಮ್ಗಳಲ್ಲಿ. ಮತ್ತು ಹಾಗೆ ಪ್ರಾಕ್ಟೀಸ್ ಆಯಿತು, ಹಾಗೆ ಬಂದುಬಿಡ್ತು. ಯಾವ ಕೆಲಸನೂ ಅಷ್ಟೇ, ನಾವು ಕರೆಕ್ಟಾಗಿ ಇದು ಮಾಡಲೇಬೇಕು, ಕಲೀಲೇಬೇಕು ಅಂತ ಹೇಳಿಬಿಟ್ಟು ಫೋಕಸ್ ಮಾಡಿದ್ದೀರಿ ಅಂತಂದರೆ ನಮ್ಗೆ ಅದು ಬಂದೇ ಬರುತ್ತೆ ಅಷ್ಟೇ. ಆ ರೀತಿ ಕಲ್ತಿದ್ದೆ ನಾನು. ಯಾವ ಕೆಲಸನೂ ಅಷ್ಟೇ ಮಾಡ್ತೀನಿ ಅಂತ ಅಂದ್ಕೊಂಡೆ, ನನ್ನ ಕೈಲಿ ಆಗುತ್ತೆ ಅಂತ ಅಂದ್ಕೊಂಡೆ ಮಾಡ್ತೀನಿ. ಬಟ್ ಆ ಕೆಲಸ ನನಗೆ ಒಂದ್ಸಲಿ ಮಿಸ್ ಆದರೂ ಇನ್ನೊಂದ್ಸಲಿ ಪರ್ಫೆಕ್ಟಾಗಿ ಆಗೇ ಆಗುತ್ತೆ. ಪ್ರತಿಯೊಬ್ಬರಿಗೂ ಅಷ್ಟೇ, ನಮ್ಮ ಕೈಯಲ್ಲಿ ಆಗಲ್ಲ ಅಂದ್ಕೊಂಡ್ರೆ ಯಾವುದೂ ಆಗಲ್ಲ. ನಾವು ಮಾಡ್ತೀರಿ ಅಂತ ಅಂದ್ಕೊಂಡ್ರೆ ಅದು ಪಕ್ಕ ಮಾಡೇ ಮಾಡ್ತೀರಿ. ಇನ್ನು ತಂಬಿಟ್ಟೆಲ್ಲ ಮಾಡಿಬಿಟ್ಟು ನಮ್ಮ ಗ್ರಾಮ ದೇವತೆ ಮಾರಮ್ಮ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಬಿಟ್ಟು, ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಪ್ರತಿದಿನವೂ ಇದೇ ರೀತಿಯೇ ಇರುತ್ತೆ. ಇನ್ನು ಹೊರ್ಗಡೆ ಎಲ್ಲ ಪೇಂಟ್ ಸಮೇತ ಮಾಡಿಬಿಟ್ಟು ಈ ರೀತಿ ಎಲ್ಲನೂ ಲೈಟ್ ಸೆಟ್ಟಿಂಗ್ ಮಾಡಿಬಿಟ್ಟಿರ್ತಾರೆ. ಪ್ರತಿಯೊಂದು ದೇವಸ್ಥಾನದ ಹತ್ರನೂ ಇದೇ ರೀತಿಯೇ ಇರುತ್ತೆ. ಇನ್ನು ಹಸಿ ಕರ್ಗ ನೋಡೋದಕ್ಕೆ ಹೋಗ್ತಿದ್ದೀರಿ. ಎಲ್ಲರೂ ಫೋನುಗಳು, ಎಷ್ಟು ಫೋನುಗಳು ನೋಡಿ ಯಾವ ರೀತಿ ಇಟ್ಕೊಂಡು ವಿಡಿಯೋ ಮಾಡೋದು ಒಂದು ಕಡೆಗೆ, ದೇವ್ರ ದರ್ಶನ ಮಾಡ್ಕೊಳ್ಳೋದು ಅಂದರೆ ಕರ್ಗ ನೋಡೋ ಕ್ಯೂರಿಯಾಸಿಟಿ ಒಂದು ಕಡೆ ಇರುತ್ತೆ, ಇನ್ನೊಂದು ಕಡೆ ವಿಡಿಯೋ ಮಾಡಬೇಕು ಅದು ಪಕ್ಕ ಮಾಡೋ ಅಂಥ ಆಸೆ ಇರುತ್ತಲ್ವ ಎಲ್ರಿಗೂ. ಅದೇ ತೋರಿಸ್ತಿದ್ದೆ ಎಷ್ಟು ಜನ ಇದ್ದಾರೆ, ಎಷ್ಟು ಫೋನುಗಳಲ್ಲಿ ಮಾಡ್ತಿದ್ದಾರೆ ಅಂತ ಹೇಳಿ. ನನಗೂ ಕ್ಲಾರಿಟಿಯಾಗಿ ಕಾಣಿಸಿಲ್ಲ, ಎಷ್ಟು ಕಾಣಿಸುತ್ತೋ ಅಷ್ಟನ್ನು ಕ್ಯಾಪ್ಚರ್ ಮಾಡಿದ್ದೀನಿ. ನೋಡಿ ಹೇಗೆ ಬಂದಿದೆ ಅಂತ ಹೇಳಿ.
ಕರ್ಗ ಎತ್ತೋರು ನಮ್ಮೂರಲ್ಲಿ ಈ ಸಲ. ನಮ್ಮೂರಲ್ಲಿ ಹಸಿ ಕರ್ಗ ಇದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಬಾಯ್.